ಇವತ್ತು 55 ವರ್ಷದ ಒಡನಾಟ 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದು ನಾನು. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗ್ಲಿ ಊಟ ಮಾಡಲಾರ್ದ ಕಳಿಸ್ತಿರ್ಲಿಲ್ಲ. ಹೊಳನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದ್ದಾಗ ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತ ಹೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂತ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತು ಹೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ನನಗಿರ್ತಕ್ಕಂಥ ಚಿಂತೆ ದೇವೇಗೌಡರ ಆರೋಗ್ಯ. ಯಾಕಂದ್ರೆ ಚೆನ್ನಮ್ಮನವ್ರು ಇಲ್ಲದೆ ದೇವೇಗೌಡರು ಒಂದು ದಿವಸ ಕಳೆಯೋದು ಭಾರಿ ಕಷ್ಟ. ಅಂಥದ್ರಲ್ಲಿ ದೇವರು ದೇವೇಗೌಡರಿಗೆ ಆರೋಗ್ಯ ನೀಡಲಿ. ಮತ್ತು ಏನ್ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅವರೆಲ್ಲ ಬೆಳವಣಿಗೆಗೆ ಚೆನ್ನಮ್ಮನವರ ಮಾರ್ಗದರ್ಶನ, ಚೆನ್ನಮ್ಮನವರ ಪ್ರೀತಿ, ಅವ್ರ ದೇವರು ಪೂಜೆ. 18 ಗಂಟೆ ಪೂಜೆ ಮಾಡೋ ಅಮ್ಮ, ಉಪವಾಸ. ಯಾವ ಊರಿಗೆ ಹೋದ್ರೂ ದೇವಸ್ಥಾನ, ಡೆಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನ, ಬೆಂಗಳೂರಿನಾಗಿದ್ದಾಗ ದೇವಸ್ಥಾನ. ಇವತ್ತು ಆ ಮಾತಾಯಿನ ನಾವು ಕಳ್ಕೊಂಡಿದ್ದೇವೆ. ನಮಗೆ ಯಾವತ್ತು ನಾನು ತಮಾಷೆಗೆ ಹೇಳ್ತಿದ್ದೆ, ಅಮ್ಮ ನಿಮಗೂ ಒಂದ್ಸಲ ಯಾವ್ದಾದ್ರು ಎಲೆಕ್ಷನ್ ನಿಲ್ಲಿಸ್ಬೇಕು ನಾನು. ಬಿಡ್ತೇನೆ, ಏನ್ ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂತ. ಯಾವತ್ತು ನೀವು ನೋಡಿದಿರಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ, ಅವ್ರ ಮೈ ಮೇಲೆ ಬಂಗಾರ 10 kg ಬೇಕಾದ್ರೆ ಹಾಕ್ಬೋದಾಗಿತ್ತು ಅವರು. ಅಂತ ಪವರ್ಫುಲ್ ಮಗ. ಗಂಡಿದ್ರು ಕೂಡ ಸ್ವಾಸ್ಥಿಕವಾದಂಥ ಆಹಾರ, ಸರಳವಾದಂಥ ಜೀವನ. ಅದರಲ್ಲೇ ಆ ಅಮ್ಮ 85 ವಯಸ್ಸು ಇವತ್ತು ಸಾಯಿಸ್ಕೊಂಡು ಬಂದಿದೆ. ಅವರ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿನಿಂದ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ರೇವಣ್ಣನಿಗೆ, ಬಾಲಕೃಷ್ಣ, ರಮೇಶ, ನಮ್ಮ ಅನಸೂಯ, ಜಯಲಕ್ಷ್ಮಿ, ಶೈಲಜಾ, ಇವರೆಲ್ಲರಿಗೂ ದೇವರು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ಲಿ. ಡಾಕ್ಟರ್ ಮಂಜುನಾಥ್ರವರು ಕೂಡ ಭಾರಿ ಸೇವೆ ಮಾಡಿದ್ರು ಅವ್ರ ಕಾಯಿಲೆಯಲ್ಲಿದ್ದಾಗ. ದೇವೇಗೌಡರ ಬಗ್ಗೆ, ಆರೋಗ್ಯದ ಬಗ್ಗೆನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು 24 hours ಅವರನ್ನು ಮನೆಯಲ್ಲೇ ಇಟ್ಕೊಂಡು ಅವರು ಸೇವೆ ಮಾಡ್ಕೊಂಡು ಬಂದರು. ಇವತ್ತದ್ದೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ. ವಿವರಿಸೋದಕ್ಕೆ ಶಬ್ದವಿಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಇದೇ ನನ್ನ ಭಗವಂತನಲ್ಲಿ ಪ್ರಾರ್ಥನೆ.